ನಮ್ಮದ ನಮ್ಮ ಚಿಕ್ಕೋಡಿ. ಓ ಚಿಕ್ಕೋಡಿನ ಅದ ಊರಾರ ಅದವ್ರ ಹೌದೇನ್ರಿ? ಹ್ಞೂ ಹ್ಞೂ. ಅವೆಲ್ಲ ಮಾನಿಪುರ. ಇಲ್ಲಿ ನೋಡ್ರಿ ಮುಖ ನೋಡ್ರಿ ನಿಮ್ಮ ಉಡುಪು ಎಷ್ಟು ಚಂದ ಐತಿ. ಚಿಕ್ಕೋಡಿ ಕೈ ಸೈಡ್ ಅಲ್ಲ ನಿಮ್ದು ಅದಿಲ್ಲ? ಅದೇ ನಮ್ಮ ಹಳ್ಳಿ ಒಳಗೂ ಇದೇ ಥರ ಹಾಕೋತಾರ, ನಿಮ್ಮದು ಇದೇ ಥರ ಉಡುಪು ಐತಿ. ಆದ್ರೆ ಈ ಕಡೆ ಹೊಸಬ್ರು ಕಾಣತ್ತೀರಿ ನೀವು. ನಮ್ಮ ಬಾಗಲಕೋಟೆ ಈ ಥರ ಇಲ್ಲ ಯಾರು, ಅದಿಲ್ರಿ? ಚಿಕ್ಕೋಡಿ ಸೈಡ್ ಇದೆ ಹಾಕೋತಾರೇನ್ರಿ ಇದೇ ಥರ ದೋತ್ರ ಅರ್ಬಿ? ಸ್ವಂತೂರೇನ್ರಿ? ಸ್ವಂತೂರ? ಸ್ವಂತೂರು. ಭಾಷೆನೂ ಚೇಂಜ್ ಆಕೈತಿ ನಿಮ್ದು. ತಮ್ಮ ಮರಾಠಿ ಏನ್ರಿ? ಮರಾಠಿ ಮಾತಾಡ್ತೀವಿ, ಕನ್ನಡ ಅಲ್ಲ ಮಾತಾಡ್ತೀವಿ. ತಾವು ಏನು ಮರಾಠಿನೇ ತಮ್ಮದು ಫಸ್ಟ್? ಹಾಂ, ಮರಾಠಿ ಲಾಗ್ತಾ ಇದ್ದೀವಿ. ಹ್ಞೂ ಆಯ್ತು ಹೇಳಿ. ಮರಾಠಿ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ. ಮೊಮ್ಮಳ ಏನ್ರಿ? ಮಾವನ ಹಳೆಯನ್ ಮಗಳು ಮಗಳು. ನಿಮ್ಮಂತ ಉಡುಪಿ ಕಡಿಮೆ ಆಗ್ಯಾವು ಅದಲ್ಲ? ಈ ಪ್ಯಾಂಟ್ ಅಂಗಿ ಹಾಕೋತಾರ. ಹಾಕ್ಕೊಡ್ತಾರೆ. ಹೊಲ ಅದಾವೇನ್ರಿ ನಿಮ್ಮ? ಅಲ್ಲ ಅದಾವು. ಎಷ್ಟು ಅದಾವ್ರಿ? ಸ್ವಲ್ಪ ಮೂರ್ನಾಲ್ಕು ಎಕರೆ. ಚಿಕ್ಕೋಡಿ. ಚಿಕ್ಕೋಡಿ. ನಮ್ಮ ತಂಗಿನೂ ಅಲ್ಲೇ ಅದಾಳ್ರಿ. ಚಿಕ್ಕೋಡಿ. ನೌಕರಿ ಮಾಡ್ತಾಳ್ರಿ ಆಕಿ. ಸ್ವಲ್ಪ ಹೆಲ್ಪ್ ಮಾಡ್ರಿ ಆಕಿ. ನಿಮ್ಮ ಮನೆ ಯಾವ ಕಡೆ ಬರ್ತಾವ್ರಿ? ಊರ್ ಮೇಲೆ ಬಾಡಿಗೆ ಮನೆ ಅದಾವನ ಅಲ್ಲಿ? ಆ ಕಡೆ ನಮ್ಮ ತಂಗಿಗೊಂದು ಮನೆ ಬೇಕಾಗೈತಿ. ಮನೆ ಹುಡುಕಾಡಕ್ ಕುಂತಾಳ ಆಕಿ ಭಾಳ. ನಮ್ಮ ಹೊಲ್ದಾಗ ಅದಾವ. ಹೊಲ್ದಾಗ ಅದಾವ ಅಂದ್ರೆ ಚಿಕ್ಕೋಡಿ ಹೊಲ್ದಾಗ. ಬೇಕಾದ್ರೆ ನಮ್ಮ ತಂಗಿಗೆ ಹೇಳ್ತಿದ್ದೆ ನಾನು. ನಿಮ್ಮ ನಂಬರ್ ಕೊಡ್ರಿ ಬೇಕಾದ್ರೆ. ಕುರಿ ಹಿಡಿತಾವ. ಕುರಿ ಅದಾವ ನಿಮ್ಮ? ಓ ಕುರಿಗೆ ಅದಾವ. ಎಷ್ಟು ಅದಾವ ರೀ ಕುರಿ? ಎಷ್ಟು ಅದಾವ ರೀ? ಇವರು ಒಂದು 150 ಅದಾವ. ಅಲ್ಲ ಈಗ ನಾನು ನಿಮ್ಮೊಂದು ಕೇಳಿ ಹೇಳ್ತೀನಿ. ಕುರಿದ್ರೊಳಗೆ ಲಾಭ ಐತೇನ? ಲಾಭ ಐತೆ, ಕಷ್ಟ ಭಾಳ ಐತೆ. ಅಲ್ಲ ಹೌದಲ್ಲ? ಏನೇನು ಕಷ್ಟ ಅನುಭವಿಸ್ತೀರಿ? ಏನು ಮಳೆ ತೋಳ ಬರ್ತಾವನ? ತೋಳ ಬರಲಿ, ಹುಡುಗರು ಬರಲಿ, ಮಳೆ ಬರಲಿ, ಸಿಡ್ಲು ಬರಲಿ, ಮಿರ್ಚು ಬರಲಿ, ಏನು ಮಾಡಕ್ಕೆ ಬರಲ್ಲ. ಅಲ್ಲೇ ಇರ್ಬೇಕ ನೀವು? ಅಲ್ಲೇ ಅಲ್ಲ ಒಮ್ಮೆ ಸಿಡ್ಲು ಬಂದೈತೆ ನೀವು ಇದ್ದಾಗ? ಬಂದೈತೆ ಕರೆ ಹಂಗೆ ದೂರ 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 ಏನೋ ದೇವ್ರ ಪರಮಾತ್ಮನ ಆಟ ಹಂಗೆ ಆಗಿತ್ತು. ಕುರಿ ತುಡು ಮಾಡಕ್ಕೆ ಕಡ್ರ ಬರ್ತಾರೆ ಅಲ್ಲ? ಕಾಯ್ಬೇಕು ನೀವು. ಇಲ್ಲಿ ಕೌರ ನೀವು ಹೊಡಿಬೇಕು, ನೀವರ ಹೊಡು ಅವ್ರು ಹೊಡಿಬೇಕು. ಓ ಆ ಕಡೆ ಆಂಧ್ರದಾಗ ಅದಾವ ನಮ್ಮ ಕುರಿ. ಇಲ್ಲ ಈಗ ನೋಡ್ರಿ ನೀವು ಮಾತಾಡೋದು ನಮ್ಮ ಸಾಲಿ ಹುಡುಗರಿಗೆ ಬಿಡ್ತೀನಿ ನಾನು. ನಿಮ್ಮ ಕಷ್ಟ ಗೊತ್ತಾಗಲಿ ಅವ್ರಿಗೆ ಸ್ವಲ್ಪ ಸಾಲಿ ಕಲಿಗೆ. ಹೌದಿಲ್ಲ? ಅಂದ್ರೆ ಸಾಲಿ ಕಲಿ ಚಲೋ ಅಂತೀರಿ ನೀವು. ಸಾಲಿ ಕಲಿ ಚಲೋ ಇರ್ಲೆ. ಚಲೋ ಅಲ್ಲ? ಮಳೇಲಿ ಬೆಳೆ ಅವ್ರದ್ದು. ಹಾಂ ಏನೋ ಮುಂದೆ ಏನೋ ಅಲ್ರಿ ಅನ್ನಾರ. ಈಗ ಸಾಲಿ ಕಲಿಬೇಕು ಮತ್ತು ಕುರಿ ಗಿರಿ ಎಲ್ಲರೂ ಸಾಲಿ ಕಲ್ಕೊತ್ ಕೂತ್ರೆ ಮತ್ತು ಕುರಿಲಿಂದ ಲಾಭ ಬರ್ತಲ್ಲ. ಅದೇ ಹಂಗೆ ಹಾಲು ಹೈನ ಮಾಂಸ ಅದು ಒಂದು ಲಾಭನ ಅಲ್ಲ? ಅದೊಂದು ಲಾಭ ಕರೆ ಅಮ್ಮ ಹೆಂಗೈತದ. ಈಗ ನಾವು ಅನ್ಕತಕ್ಕ ಮಾಡ್ಕೊತ ಬಂದು ಈಗಿನ ಅವ್ರಿಗೆ ನೀಗುಲ್ಲ ಅದ. ಈಗ ನಿಮ್ಮ ಮಕ್ಕಳಿಗೆ ಹಚ್ತೀರಿ ಏನು ಬಿಡಿಸ್ತೀರ? ನಮ್ಮ ಮಕ್ಕಳು ಸಾಲಿ ಹೋಗ್ತಾರ. ಅಲ್ಲ ನಿಮ್ಮ ಮಕ್ಕಳಿಗೆ ಕುರಿ ಹಚ್ಚಲ್ಲ? ಬೇಡ ಸಾಕು ಸಾಕಂತೀರಿ? ರೈಲ್ ಕಷ್ಟ ಅನುಭವಿಸ್ತೀರಿ ನೀವು? ತನ ಮಳೆ ಬಿದ್ರು ರಾಡ್ಯಾಗ ಹೆಂಗೆ ನಿಂತ್ಕೊಂಡು ಅಲ್ಲ ನಿಂತ್ಕೊಂಡು ಹಿಂಗೆ ನಿದ್ದೆ ಮಾಡಿಬೇಕು. ಹೌದಲ್ಲ? ಯಾಕ್ರಿ? ಕುಂದ್ರಾಕ ಜಾಗ ಇರೋದಿಲ್ಲ. ಹೊತ್ತು ಮುನ್ಸಿ ಹೋಗಿರ್ತೀವಿ. ಎಲ್ಲಿಗೆ? ಈ ಊರದಿಂದ ಆ ಊರಿಗೆ ಎಲ್ಲ ಹೊಲ ನೀರು ಹೊಲ್ತಮ್ಮ ನೀರ ನಿಂದ್ರಾಕ ಜಾಗ ಇಲ್ಲ ಅಂತಾರೆ. ಹೊಲ್ದಾರ ತಗೋ ಕೊಡ್ಲ ಗಟ್ಟಿ ಆಗ್ತೈತಿ ರಾಡ್ಯಾಗ ಕಾಳಕ್ಕೆ ಬರ್ತದೆ ಅಂತಾರೆ. ಎಲ್ಲಿ ನಿಂದ್ರದು ನೀವು? ಮತ್ತೆ ಹೊಲ್ದಾಗ ನಿಂದ್ಬೇಕು ನಾವು. ಜಾಗ ಎಲ್ಲಿನೋ ಒಂದು ಹೊಲ್ದಾಗ ನಿಂದಿರ್ಬೇಕು. ನೆಲದಾಗ ನೋಡಿದ್ರೆ ಹಸಿ ಹಸಿ ನಿಂತ್ಕೊಂಡು ನಿದ್ದೆ ಮಾಡೋದು. ಒಂದೊಂದು ನಿದ್ದೆ ಮಾಡೋದು ಒಂದೊಂದು ಟೈಮ್ದಾಗ. ಅಯ್ಯೋ ಪಾಪ ಭಾಳ ಕಷ್ಟ ಐತ್ರಿ ಅಂದಂಗಾತ್ರಿ ನಿಮ್ದು. ಆಯ್ತು ಅದಕ್ಕೆ ಬೇಡಪ್ಪ ಕುರಿ ಕಾಯ್ದು ಬೇಡ ಅಂತ ಹುಡುಗರಿಗೆ ಸಾಲಿ ಕಲಿಸಿದ್ರಿ. ಕುರಿ ನಾನು ಮುರಿದ ಕೊಡ್ತೀನಿ ಅಲ್ಲ? ನಿಮ್ಮ ತಲೆಗೇನೆ ಮುಗಿಸ್ಬಿಡ್ತೀರಿ, ಬಂದ್ ಮಾಡ್ಬಿಡ್ತೀರಿ. ನಾವು ದುಡ್ಕೊಂಡು ಕುರಿ ಕಷ್ಟ ಬಿದ್ದು ಲಾಭ ತಕೊಂಡು ಹೋಗ್ತೀವಿ. ಹುಡುಗರಿಗೆ ಲಾಭ ಹೊಂಟಾಗಿಲ್ಲ. ಅದೇ ಈಗ ಜೋಳ ಮಡ್ಡಿ ಗುಡ್ಡ ಕಡಿಮೆ ಎಲ್ಲ ಹೊಡೆದ್ ಬಿಟ್ಟಾರೆ. ಅವಾಗ ಇದ್ದು ಇಂಕತ್ತಲ್ಲ ಎಲ್ಲ. ಆದ್ರೆ ನಾ ಏನಂತೀನಿ ರೀ, ನನ್ನ ಪ್ರಕಾರ ನಿಮ್ಮಂಥ ಕುರಿ ಕಾಯೋರು ಒಕ್ಕಲ್ತನ ಮಾಡೋರು ಅವು ನಿಮ್ಗೆ ಹೆಚ್ಚಿನ ಅನುಭವ ಇರ್ತೈತಿ, ಹೆಚ್ಚಿನ ಒಂದು ಮಾನವೀಯತೆ ಇರ್ತೈತಿ. ಆಮೇಲೆ ಊಟದ ಬಗ್ಗೆ ನಿಮಗೆ ಜಾಸ್ತಿ ನಾಲೆಜ್ ಇರುತ್ತೆ. ಈಗಿನ ಸಾಲಿ ಹುಡುಗರಿಗೆ ರೊಟ್ಟಿ ತಿನ್ನಂದ್ರೆ ಕುರ್ಕುರಿ ತಿಂತಾವೆ. ನಿಮ್ಮಷ್ಟು ಗಟ್ಟಿ ಆಗಂಗಿಲ್ಲ ಅವರು. ಮತ್ತು ಇದಕ್ಕೇನಂತೀರಿ ನೀವು? ಈಗ ನಿಮ್ಮ ವಯಸ್ಸು ಎಷ್ಟು ರೀ? ನಮ್ಮ ವಯಸ್ಸು 50 ಮೇಲೆ ಆಯ್ತು. ನಿಮಗೆ ಏನೋ ಚಸ್ಮಾ ಬಂದಿಲ್ಲ, ಹಲ್ಲು ಬಿದ್ದಿಲ್ಲ, ಏನಿಲ್ಲ, BP ಶುಗರ್ ಇಲ್ಲ, ಏನಿಲ್ಲ ನೋಡು. ಮತ್ತು ಅದರ ಅರ್ಥ ಏನು? ನೀವು ಬರೀ ದುಡಿಯೋದು ತಿನ್ನೋದು ಎರಡೇ ಕೆಲಸ. ಮತ್ತೆ ರೀ ಅದ್ರಾಗ ಎಲ್ಲ ಅನುಭವಿಸ್ಕೊತ ಬಂದಿದ್ದು. ನಿಮ್ಮ ಅಪ್ಪಾರು ಅದನ್ನೇ ಮಾಡ್ಯಾರೇನ್ರಿ? ನಮ್ಮ ಅಪ್ಪನೂ ಅದನ್ನ ಮಾಡಿದಾರೆ. ಅದು ಇದ್ದವು ಅದು ಮುತ್ತಿನ ಕಾಲದಿಂದ ಅದಾವು. ಅದೇ ಆಯ್ತಲ್ರಿ. ನಮ್ಮ ಸಾಲಿ ಹುಡುಗರು ಹೇಳ್ಬಿಡ್ರಿ, ಚಂದಂಗೆ ಸಾಲಿ ಕಲೀರಪ್ಪ ಅಂತ ಹೇಳ್ಬಿಡ್ರಿ.
ಇದನ್ನ ತೋರಿಸ್ತೀನಿ ಅವ್ರಿಗೆ. ಅವ್ರು ತೋರ್ಸ್ರಿ ಅವ್ರಿಗೆ ಚೆನ್ನಾಗಿ ಶಾಲೆ ಕಲಿಬೇಕು, ಅಭ್ಯಾಸ ಮಾಡ್ಬೇಕು. ಸಾಯಂಕಾಲ ಮುಂಜಾನೆ ಸ್ವಲ್ಪ ಭಾಳ ಕಷ್ಟ ಐತಿ ಜೀವನ. ಕಷ್ಟ ಅಂದ್ರೆ ದೊಡ್ಡ ಕಷ್ಟ. ಕುರಿ ಈಗ ಶಾಲೆ ಕಲ್ತು ಸ್ವಲ್ಪ ಏನೋ ಕಡಿಮೆ ಇರಲಿ ಅದು ದುಡ್ಡು ಬರೋದು. ನೌಕರಿ ಹಿಡ್ಕೊಂಡ್ರಂದ್ರ ಮಳೆ ಬಿದ್ರೆ ಬಿ ಮಳೆ ಹೋದ್ರ ಅವ್ರಿಗೆ ಕುರಿ ಮೇಲೆ ನಂಬಿದ್ರೆ ಕಷ್ಟ ಭಾಳ ಐತಿ. ಭಾಳ ಕಷ್ಟ. ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಾರ ಕುರಿ ಅವ್ರು? ಅದೇ ಎಲ್ಲಿ ಮೇಯ್ಸೋದು? ಎಲ್ಲಿ ಮೇಯ್ಸೋದು? ಭಾಳಷ್ಟು ಮಳೆ ಹತ್ತಿರನೇ ಎಲ್ಲಿ ಮೇಯ್ಸೋದು? ಯಾರು ಹೊಲ್ದಾರ ಮೇವು ಕೊಡಲ್ಲ, ಯಾರು ಕೊಡಲ್ಲ, ಕೊಡಂಗಿಲ್ಲಲ್ಲ. ಒಬ್ರು ಬೇದ್ ಬಿಡೋರು ಇರ್ತಾರ, ಒಬ್ರು ಬಡದ್ ಬಿಡೋರು ಇರ್ತಾರ. ಹೌದಲ್ಲ? ಬಡದ್ರ ಬಡಿಸ್ಕೋಬೇಕು, ಬೇದ್ರೆ ಬೇಸ್ಕೋಬೇಕು. ಅವ್ರು ಸಾಕಿದೇವ ಅಂದ್ರೆ ಅದು ಸುಮ್ಮನೆ ಇರ್ಬೇಕನ್ನ ಮತ್ತು ಹೊತ್ತು ಬಿಡ್ತಾವ, ಹೊತ್ತು ಬಿಡ್ತಾವ. ತಪ್ಪಾಗಿ ಬಿಡ್ತೈತಿ ನಮ್ಗೆ. ಹೌದಲ್ಲ? ಏನು ಹೇಳ ಅವ್ರು ಅಲ್ಲ ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ಅವ್ರು ಯಾಕೆ ಬಿಡ್ತಾರೆ? ಬಿಡಿಕಿಲ್ಲ. ಹೌದು, ಹೋಗನ್ನ ಬಿಡ್ತಾರ. ಅದೇ ಹೋಗಲ್ದ ನಮ್ಗೆ ಇರುವ ಇಲ್ಲ. ಹೌದಿಲ್ಲ? ಹಿಂಗಾಗಿ ಅವ್ರು ಮಾಡಬೇಕು, ಮಾಡಿಸ್ಕೊಳ್ಬೇಕು. ತಪ್ಪಿರ್ತೈತಲ್ಲ, ರಗಡ್ ಕಷ್ಟ ಆಗೈತೆ ಅಂದಂಗ. ಸಾಲಿ ಕಲಿತು ವಿದ್ಯಾವಂತ ಆಗೋದು ಚಲೋ. ಹೇಳ್ರಿ ಮಕ್ಕಳೇ ಚೆನ್ನಾಗಿ ಸಾಲಿ ಕಲೀರಪ್ಪ ಅಂತ ಹೇಳ್ರಿ. ಅದನ್ನ ಹೇಳಿನಲ್ರಿ, ಅವ್ರು ಅಷ್ಟು ಬಿಟ್ಟು ಬಿಡ್ದು ಅಷ್ಟು ತಿಳ್ಕೊಂತಾರ. ಅವ್ರು ಈ ಟ್ರಾಕ್ ತಿಳ್ಕೊಂಡು ಕಲಿತಾರ. ಅವ್ರಿಗೆ ಹೌದಿಲ್ಲ? ಮತ್ತೆ ಕಲಿಬೇಕು. ಭಾಳ ಕಷ್ಟ ಇದೆ ಎಲ್ಲದ್ರಾಗ. ಅದೇ ಸಾಲಿ ಕಲ್ತ್ರೆ ಮತ್ತೆ ಸುಖ ಇರ್ತದೆ. ನೋಡ, ಸಾಲಿ ಹುಡುಗರಿಗೆ ಅಭ್ಯಾಸ ಮಾಡ್ರಿ ಅಂದ್ರೆ ಫೋನ್ ನೋಡ್ಕೊತ ಕುಂದಿರ್ತಾವ. ಫೋನ್ ಅಂತಾರ, ಫೋನ್ ನೋಡೋಂಗಿಲ್ಲ, ಫೋನ್ ಕೊಡೋಂಗಿಲ್ಲ. ಅಭ್ಯಾಸ ಮಾಡ್ರಿ ಅಂದ್ರೆ ಫೋನ್ ನೋಡ್ತಾವ ಈಗ. ಸಾಲಿ ಕಲಿಸಿ ಆಯ್ತಲ್ರಿ, ನಾನು ನಿಮ್ಮ ವಿಡಿಯೋ ನಮ್ಮ ಸಾಲಿ ಹುಡುಗರು ಬಿಡ್ತೀನಿ. ಸಾಲಿ ಕಲೀರಪ್ಪ ಅಂತ ಹೇಳಿ. ಹಂಗಾರ ನಿಮ್ಮ ಹೆಸರು ರೀ? ನನ್ನ ಹೆಸರು ಚಕ್ಕಪ್ಪ ಚಿಕ್ಕೋಡಿಯವ್ರೇನ್ರಿ? ಚಿಕ್ಕೋಡಿಯವ್ರು. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಮಕ್ಕಳಿಗೆ ಸಾಲಿ ಕೆಲಸ ಹಾಕುತ್ತೀರಾ ಈಗ? ಅದೇ ಆಯ್ತಲ್ರಿ, ನಾನು ನಿಮ್ಗೆ ಬಿಡ್ತೀನಿ ನೋಡ್ರಿ. ಸದ್ಯ ನಮ್ಮ ಸಾಲಿ ಹುಡುಗರು